13 ವರ್ಷದ ಹುಡುಗಿನ 3 ಜನ ಅಂಕಲ್ಗಳು ಸೇರ್ಕೊಂಡು ರೇಪ್ ಮಾಡ್ತಾರೆ. ಈ ಸಿನಿಮಾದ ಪ್ಲಾಟ್ ಅಂತ ಬಂತು ಅಂದ್ರೆ ನನ್ನ ಹೀರೋಯಿನಿಗೆ ಒಬ್ಳು ಮಗಳು, ಅವ್ರಿಬ್ರೇ ಇರ್ತಾರೆ, ಗಂಡ ಇರಲ್ಲ. ಅವ್ರ ಲೈಫ್ ಚೆನ್ನಾಗೇ ಇರುತ್ತೆ. August 15 ಅವ್ರ ಮಗಳು ಬರ್ತ್ಡೇ ಕೂಡ ಇರುತ್ತೆ. ಆಯ್ತು ಅಂತ ಮಗಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ನಾನು ಸಂಜೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನಿ ಓಡ್ತಾಳೆ. ಓಡ್ತಿ ಮತ್ತೆ ಸಂಜೆ ಬಂದು ಕೇಳಿದಾಗ ಆ ಸ್ಕೂಲಲ್ಲಿ ಆ ಹುಡುಗಿ ಇರೋದೇ ಇಲ್ಲ. ಟೀಚರ್ಸ್ನ ಹೋಗಿ ಅಲ್ಲಿರೋ ನನ್ನ ಮಗಳನ್ನ ತೋರಿಸಿ ಅಂದರು. ಈ ಥರ ಹುಡುಗಿ ನಮ್ಮ ಸ್ಕೂಲಲ್ಲಿ ಓದ್ತಾನೆ ಇಲ್ಲ ಅಂತ ನಮ್ಮ ಹೀರೋಯಿನಿಗೆ ಹೇಳ್ತಾರೆ. ನಮ್ಮ ಹೀರೋಯಿನಿಗೆ ದೊಡ್ಡ ಶಾಕೆ ಆಗುತ್ತೆ. ಕೊನೆಗೆ ಪೊಲೀಸವ್ರನ್ನ ಕೂಡ ಕರೆಸ್ತಾರೆ. ಪೊಲೀಸವರು ಆ ಸ್ಕೂಲವ್ರನ್ನ ಕೇಳಿದಾಗ ಇಲ್ಲ ಸರ್, ಈ ಥರ ಹುಡುಗಿ ಸ್ಕೂಲಲ್ಲಿ ಓದ್ತಾನೆ ಇಲ್ಲ ಅಂತ ಪೊಲೀಸವ್ರಿಗೂ ಹೇಳ್ತಾರೆ. ಪೊಲೀಸವ್ರಿಗೂ ನಂಬಕ್ಕಾಗಲ್ಲ. ಕೊನೆಗೆ ಪೊಲೀಸವ್ರು ಹೇಳ್ತಾರೆ, ಇವತ್ತು ಸಂಜೆ ಹೋಗಮ್ಮ, ಮತ್ತೆ ಒಂದು ದಿನ ಆದಮೇಲೆ ನೋಡೋಣ, ಅಕಸ್ಮಾತ್ ನಿನ್ನ ಮಗಳು ಸಿಕ್ಕಿಲ್ಲ ಅಂದರೆ ಬಂದು ಕಂಪ್ಲೇಂಟ್ ಕೊಡು, ಹುಡ್ಕಕ್ಕೆ ಶುರು ಮಾಡೋಣ ಅಂತ ಪೊಲೀಸವ್ರು ಕೂಡ ಹೇಳಿ ಅವಳನ್ನ ವಾಪಸ್ ಕಳಿಸ್ತಾರೆ. ವಾಪಸ್ ಹೋಗಿ ಮನೆ ಹತ್ರ ಹುಡ್ಕೋ ಟೈಮಲ್ಲಿ ಅದೇ ಟೈಮಲ್ಲಿ ಮಗಳಿಂದ ಫೋನ್ ಬರುತ್ತೆ. ಅಮ್ಮ, ನಾನು ಪ್ರಿನ್ಸಿಪಲ್ ರೂಮಲ್ಲೇ ಇದ್ದೀನಿ, ನನ್ನ 3 ಜನ ಅಂಕಲ್ಗಳು ಸೇರ್ಕೊಂಡು ರೇಪ್ ಮಾಡಿದ್ದಾರೆ ಅಂತೇಳಿ ನಮ್ಮ ಹೀರೋಯಿನಿನ ಮತ್ತೆ ಆ ಸ್ಕೂಲ್ಗೆ ಕರ್ಸ್ಕೊತಾಳೆ. ಕರ್ಕೊಂಡೋಗಿ ನೋಡಿದಾಗ ಅವ್ರ ಮಗಳನ್ನ 3 ಜನ ಕೂಡ ರೇಪ್ ಮಾಡಿರ್ತಾರೆ. ಅದಾದಮೇಲೆ ನಮ್ಮ ಹೀರೋಯಿನಿ ಪೊಲೀಸ್ ಹತ್ರ ಹೋಗ್ತಾರಾ ಇಲ್ವಾ, ಇಲ್ಲ ಪೊಲೀಸ್ ಹತ್ರ ಹೋದ್ರೂ ಕೂಡ ನಮ್ಮ ಹೀರೋಯಿನಿಗೆ ನ್ಯಾಯ ಸಿಗುತ್ತಾ, ಏನಕ್ಕೆ ಆ ಸ್ಕೂಲವರು ಅವಳಿಗೆ ಆ ಥರ ಹೇಳಿ ವಾಪಸ್ ಕಳಿಸಿರ್ತಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಟೋರಿ, ಸ್ಕ್ರೀನ್ ಪ್ಲೇ ಅಂತಲೇ ಹೇಳ್ತೀನಿ. ಒಂದು ಎಕ್ಸ್ಟ್ರಾಡಿನರಿ ಸ್ಕ್ರೀನ್ ಪ್ಲೇ ಇದೆ, ಮತ್ತು ಮೇನ್ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅಂತಲೇ ಹೇಳ್ತೀನಿ. ಅದನ್ನಂತೂ ಮಿಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಈ ಸಿನಿಮಾ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ. ಈ ಸಿನಿಮಾದ ಹೆಸರು ಬಂದು ಎಸ್ ಸರಸ್ವತಿ ಅಂತ. ಇದು ಕನ್ನಡದಲ್ಲಿ ಕೂಡ ಇದೆ. ಯಾರ್ಯಾರ ಲಿಂಕ್ ಬೇಕು ಅಂದರೆ ದಯವಿಟ್ಟು ನನ್ನ ಫಾಲೋ ಮಾಡಿ, ಡೈರೆಕ್ಟಾಗಿ ನನ್ನ ಇನ್ಬಾಕ್ಸ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಅಂತಲೇ ಹೇಳ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ಮೂವೀಸ್ ಮತ್ತು ವೆಬ್ ಸೀರೀಸ್ ತರ್ತೀನಿ. ಮರಿದ ನನ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.